ಇವತ್ತು ಕೋನಿಕ್ C226. ಸೊ ಇದು ಮಿಷಿನ್ ನಮ್ಮದು ಕೋನಿಕ್ C226. ಸೊ ಇದರಲ್ಲಿ ಐ ಡಿ ಕಾರ್ಡ್ ಸೆಟ್ಟಿಂಗ್. ಸೊ ಐ ಡಿ ಕಾರ್ಡ್ ಸೆಟ್ಟಿಂಗ್ ಯಾವ ಥರ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಸೊ ಈಗ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ಒಂದು ಎನ್ವಲಪ್ ಕವರ್. ಸೊ ಇದರಲ್ಲೇ ನೋಡೋಣ. ಸೊ ಜಸ್ಟ್ ಪ್ಲೇಸ್ ಮಾಡ್ತಾ ಇದ್ದೀನಿ ನಾನು. ಸೊ ನಿಮ್ಮ ಮಿಷಿನಲ್ಲಿ ಬಂದುಬಿಟ್ಟು ಕಾಪಿ ಸೆಟ್ಟಿಂಗಲ್ಲಿ ಈ ಥರ ವಿಂಡೋ ಬಂದರೆ ಸೊ ಬೇಸಿಕ್ ಅಂತ ಇಲ್ಲಿ ಪ್ರೆಸ್ ಮಾಡಿ ಟಾಪ್ ಇಲ್ಲಿ ಮೇಲೆ ನಿಮಗೆ ಬೇಸಿಕ್ ಆಪ್ಷನ್ ಕಾಣ್ತಿದೆ. ಸೊ ಬೇಸಿಕ್ ಬಟನ್ ಪ್ರೆಸ್ ಮಾಡಬೇಕು. ಸೊ ಇದರಲ್ಲಿ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಸೈಜ್ ಸೊ A4 ಸೆಲೆಕ್ಟ್ ಮಾಡಿ, ಓಕೆ ಮಾಡಿ. ಕಲರ್ ಬ್ಲ್ಯಾಕ್ ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೆಲೆಕ್ಟ್ ಮಾಡಿದಂದರೆ ಫುಲ್ ಕಲರ್ ಬೇಕಂದರೆ ಫುಲ್ ಸೆಲೆಕ್ಟ್ ಮಾಡಿ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಡುಪ್ಲೆಕ್ಸ್ ಆ್ಯಂಡ್ ಕಂಬೈನ್ ಆಪ್ಷನ್ ಇದೆಯಲ್ಲ, ಸೊ ಅದರಲ್ಲಿ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರಬೇಕು. ಇದರಲ್ಲಿ ಕಂಬೈನ್ ಆಪ್ಷನಲ್ಲಿ 2 in 1. ಸೊ 2 in 1 ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಓಕೆ. ಸೊ ನೆಕ್ಸ್ಟ್ ಸೊ ಇಲ್ಲಿ ಎಲ್ಲ ಸೆಟ್ಟಿಂಗ್ ಆಗಿದೆ. ಸೊ ಝೂಮ್ ಆಟೋ ಝೂಮ್ ಇದೆ, ಪೇಪರ್ ಸೆಟ್ಟಿಂಗ್ ಆಗಿದೆ. ಡೆನ್ಸಿಟಿ ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಲೈಟ್ ಆ್ಯಂಡ್ ಡಾರ್ಕ್. ಓಕೆ. ಸೊ ಇಲ್ಲಿ ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದರಲ್ಲಿ ನೆಕ್ಸ್ಟ್ ಸೆಟ್ಟಿಂಗ್ ಇಲ್ಲಿದೆ ನೋಡಿ, ಫ್ರೇಮ್ ಇರೇಸ್. ಎಫ್ ಅಲ್ಲಿ ಬಂದುಬಿಟ್ಟು ಇಲ್ಲಿ ಇರೇಸಲ್ಲಿ ಫ್ರೇಮ್ ಇರೇಸ್. ಸೊ ಇದು ಆಫ್ ಇದ್ದರೆ ಆನ್ ಮಾಡ್ಕೊಳ್ಬೇಕು. ಓಕೆ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ಸೊ ಇದರಲ್ಲಿ ಸ್ಕ್ರೋಲ್ ಮಾಡಿ, ಇಲ್ಲಿದೆ ನೋಡಿ ಒರಿಜಿನಲ್ ಸೆಟ್ಟಿಂಗ್ಸಲ್ಲಿ. ಸೊ ಇಲ್ಲಿ ಒರಿಜಿನಲ್ ಸೈಜ್ ಆಟೋ ಅಂತ ಸೆಟ್ ಆಗಿದೆ. ಅಲ್ಲಿ ಇದನ್ನು ಒಂದು ಮ್ಯಾಟ್ರಿಕ್ ಸೈಜಸಲ್ಲಿ A5 ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಅಂದರೆ ನಾವು A4 ಅನ್ನು ಕಂಪ್ಲೀಟಾಗಿ ಕರೆಕ್ಟಾಗಿ ಅರ್ಧ ಡಿವೈಡ್ ಮಾಡ್ತಾಯಿದ್ದೀವಿ, A5. ಸೊ A5 ಆದರೆ A4 ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅದು ತೋರಿಸೋದಾದರೆ, ಸೊ ಇದೀಗ A4 ಶೀಟ್ ನಿಮ್ಮದು. ಸೊ ಇದನ್ನು ಫೋಲ್ಡ್ ಮಾಡಿದರೆ ಇದೀಗ ಅರ್ಧ A5 ಆಯಿತು, ಇನ್ನೊಂದು ಅರ್ಧ A5 ಆಯಿತು. ಸೊ ಇಲ್ಲೊಂದು ಬರುತ್ತೆ ಕಾರ್ಡ್, ಇಲ್ಲೊಂದು ಕಾಪಿ ಬರುತ್ತೆ. ಸೊ ಆ ಥರ. ಸೊ ಅದರ ಸೆಟ್ ಮಾಡಿ ಓಕೆ ಕೊಡಬೇಕು ಅಷ್ಟೇ. ನೆಕ್ಸ್ಟ್ ಇಲ್ಲಿ ಕ್ಲೋಸ್ ಸೆಲೆಕ್ಟ್ ಮಾಡಿ. ಸೊ ಇದೀಗ ಸೆಟ್ಟಿಂಗ್ಸ್ ನಾವು ಎವ್ರಿ ಟೈಮ್ ಮಾಡಬೇಕಾಗಿಲ್ಲ. ಸೊ ಇದನ್ನು ಸೇವ್ ಮಾಡಲಿಕ್ಕೆ ಸೊ ಇಲ್ಲಿ ಪ್ರೋಗ್ರಾಮ್ಸ್ ಬಟನ್ ಇದೆ. ಸೊ ಪ್ರೋಗ್ರಾಮ್ಸ್ ಮೇಲೆ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಯಾವುದು ಇಲ್ಲಿಗ ನಾನೊಂದು ಆಲ್ರೆಡಿ ಸೆಟ್ಟಿಂಗ್ ಮಾಡಿಟ್ಟಿದ್ದೇನೆ. ಸೊ ಇಲ್ಲಿ ನಾಟ್ ರಿಜಿಸ್ಟರ್ಡ್ ಅಂತ ಏನಿದೆ, ಸೊ ಇದರಲ್ಲಿ ಯಾವುದೇ ಸೆಟ್ಟಿಂಗ್ಸ್ ರಿಜಿಸ್ಟರ್ ಆಗಲಿಲ್ಲ ಇಷ್ಟವರೆಗೆ, ಯಾವುದೇ ಪ್ರೋಗ್ರಾಮ್ಸ್ ರಿಜಿಸ್ಟರ್ ಆಗಲಿಲ್ಲ. ಸೊ ಯಾವುದಾದ್ರೂ ನಾಟ್ ರಿಜಿಸ್ಟರ್ಡ್ ಅಂತ ಯಾವುದಾದ್ರೂ ಬಾಕ್ಸಸ್ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿಗ ಈ ಪ್ರೋಗ್ರಾಮಿಗೆ ಯಾವುದಾದ್ರೂ ಹೆಸರು ಕೊಡಬೇಕು. ಫಾರ್ ಎಕ್ಸಾಂಪಲ್ ಐ ಡಿ ಕಾರ್ಡ್. ಸೊ ಐ ಡಿ ಕಾರ್ಡ್ 2 ಅಂತ ಆಗ್ತಾಯಿದೆ ನಾನು. ಸೊ ನೆಕ್ಸ್ಟ್ ಇಲ್ಲಿ ಓಕೆ ಪ್ರೆಸ್ ಮಾಡಿ. ನೆಕ್ಸ್ಟ್ ಕ್ಲೋಸ್ ಕೊಡಿ. ಸೊ ಎಲ್ಲ ರೀಸೆಟ್ ಕೊಡಿ. ಇವಾಗ ಏನೇನು ನಾವು ಸೆಟ್ಟಿಂಗ್ ಮಾಡಿದ್ರೆ ಎಲ್ಲ ಹೋಗುತ್ತೆ, ಅದು ಎಲ್ಲ ಇರೇಸ್ ಆಗುತ್ತೆ. ಎಲ್ಲ ಹೋಯ್ತು ನೋಡಿ, ಅದು ಎಲ್ಲ ಡಾಟ್ಸ್ ಏನಿದೆ ಸೊ ಎಲ್ಲ ಹೋಗಿತ್ತು ಈಗ. ಸೊ ನೆಕ್ಸ್ಟ್ ಈಗ ಬಂದುಬಿಟ್ಟು ಈಗ ನೀವು ಇಲ್ಲಿ ಟಾಪ್ ಲೆಫ್ಟ್ ಕಾರ್ನರಲ್ಲಿ ಪ್ರೋಗ್ರಾಮ್ಸ್ ಅಂತ ಆಪ್ಷನ್ ಇದೆ. ಸೊ ನೀವು ನನಗೆ ಇದು ಸೆಟ್ಟಿಂಗ್ ಮಾಡಿದರೆ ಇದು ಕ್ಲಿಕ್ ಮಾಡಿದರೆ ರೀಕಾಲ್ ಅಂತ ಕೊಡಬೇಕು. ಸೊ ರೀಕಾಲ್ ಅಂತ ಕೊಟ್ಟರೆ ನಾವೇನೀಗ ಸೆಟ್ಟಿಂಗ್ ಮಾಡಿದರೆ ಎಲ್ಲ ಆಟೋಮೆಟಿಕಲಿ ಬಂದುಬಿಡುತ್ತೆ. ಸೊ ನಾವೀಗ ಒರಿಜಿನಲ್ ಪ್ಲೇಸ್ ಮಾಡಿದ್ದೀವಿ. ಇಲ್ಲಿ ಸ್ಕ್ಯಾನ್ ಅಂತ ಕೊಡಿ. ಸೊ ಒಂದು ಸೈಡ್ ಸ್ಕ್ಯಾನ್ ಆಗಿದೆ. ಸೊ ಇನ್ನೊಂದು ಸೈಡ್ ಇಡ್ತಾ ಇದ್ದೇನೆ ಅಲ್ಲೇ. ಸೊ ಅದೇ ಪ್ಲೇಸಲ್ಲಿ ಸ್ಕ್ಯಾನ್ ಕೊಡಿ. ಸೊ ಎರಡು ಸೈಡ್ ಸ್ಕ್ಯಾನ್ ಆಗಿದೆ ಇವಾಗ. ಸೊ ನೆಕ್ಸ್ಟ್ ಇಲ್ಲಿ ಫಿನಿಶ್ ಹೊತ್ಬಿಟ್ಟು ಅಲ್ಲಿ ಎಲ್ಲೋ ಹೈಲೈಟ್ ಆದಮೇಲೆ ಸ್ಟಾರ್ಟ್ ಅಂತ ಕೊಡಬೇಕು. ಯಾವ ಥರ ಪ್ರಿಂಟ್ ಬಂದಿದೆ.
ಥ್ಯಾಂಕ್ ಯು ಗೈಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.